ಈ ಮಧ್ಯ ಮತ್ತೊಂದು ಬಹಳ ಗಂಭೀರವಾದಂತ ಪರಿಸ್ಥಿತಿ. ಸಿ.ಟಿ. ರವಿ, ಹೆಬ್ಬಾಳ್ಕರ್ ಇವರಿಬ್ಬರ ಮಾತಿನ ಸಮರ ನಡೀತಾ ಇದೆ. ಶಾಸಕಾಂಗ ಇದು ಸರ್ವೋಚ್ಚ. ಶಾಸಕಾಂಗದ ಮೇಲೆ ಯಾರು ದಬ್ಬಾಳಿಕೆ ಮಾಡೋಕ್ಕೆ ಆಗೋದಿಲ್ಲ. ಸಭಾಪತಿಯಾಗಲಿ, ಶಾಸನಸಭೆಯ ಅಧ್ಯಕ್ಷರಾಗಲಿ, ಅವರ ತೀರ್ಪು ಅದು ಅಂತಿಮ. ಇಲ್ಲಿ ಹೊರಟ್ಟಿಯವರು ಸಭಾಪತಿಯಾಗಿದ್ದಾರೆ. ನಾನು 67ರಿಂದ ಶಾಸನಸಭೆಯಲ್ಲಿ ಇದ್ದೇನೆ. ನಾನು ನನ್ನ ಮಾತು ಬಾಯಿ ತಪ್ಪಿಯೂ ಎಂದು ಒಂದು ಶಬ್ದ ಸಂಸದೀಯ ವಿರೋಧಿಯಾಗಿ ಮಾಡಿಲ್ಲ. ಅದು ಒಂದು ಕಡೆ. ಇಲ್ಲಿ ಸಭಾಪತಿಯವರು ಒಂದು ತೀರ್ಮಾನವನ್ನು ಮಾಡಿ ತೀರ್ಪನ್ನು ಕೊಟ್ಟಿರುವಾಗ ಸರ್ಕಾರ ಸಿಒಡಿ ತನಿಖೆಯನ್ನ ಮಾಡತಕ್ಕಂಥದ್ದು ಶಾಸಕಾಂಗದ ಮೇಲೆ ದಬ್ಬಾಳಿಕೆ ಆಗುತ್ತೆ, ಒಳ್ಳೆಯ ಸಂಸ್ಕೃತಿ ಅಲ್ಲ. ನಾನು ಒಬ್ಬ ಶಾಸಕಾಂಗದಲ್ಲಿ ಗೌರವವಾಗಿ ಪ್ರಾಮಾಣಿಕವಾಗಿ ಇದ್ದಂಥ ವ್ಯಕ್ತಿ ಒಂದು ಸಲಹೆಯನ್ನು ಕೊಡ್ತೇನೆ. ಹೊರಟ್ಟಿಯವರ ಜೊತೆ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ ನನ್ನ ಸ್ನೇಹಿತರೆ, ಅವರಿಗೆ ಸಲಹೆ ಕೊಡ್ತೀನಿ, ಮುಂದುವರಿಬೇಡಿ. ಇದು ಮುಂದಿನ ದಿನದಲ್ಲಿ ಶಾಸಕಾಂಗದ ಮೇಲೆ ಪರಿಣಾಮ ಬೀರುತ್ತೆ. ನೀವಿಬ್ಬರು ಗೋಪ್ಯವಾಗಿ ಒಂದು ಕಡೆ ಕುಳಿತು, ಈಗ ಅವರು ಸಭಾಪತಿಯವರು ತೀರ್ಪು ಕೊಟ್ಟಾಗೋಗಿದೆ. ಆ ತೀರ್ಪನ್ನು ನೀವು ಪ್ರಶ್ನೆ ಮಾಡಕ್ಕಾಗೋದಿಲ್ಲ. ಇಲ್ಲಿ ಸಿ.ಟಿ. ರವಿ ಪ್ರಶ್ನೆ ಬರೋದಿಲ್ಲ. ಸಿ.ಟಿ. ರವಿ ಬಾಯಿ ಭದ್ರ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆದರೆ ಇಷ್ಟಕ್ಕೆ ಸೀಮಿತ ಆಗ್ತೀನಿ ನಾನು. ಸಭಾಪತಿಯವರ ತೀರ್ಪು, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಆದರೆ ಇಷ್ಟಕ್ಕೆ ಸೀಮಿತ ಆಗ್ತೀನಿ ನಾನು. ಸಭಾಪತಿಯವರ ತೀರ್ಪು, ಅದರ ಮೇಲೆ ನಾವು ಮೇಲೆ ಹೋಗಕ್ಕಾಗಲ್ಲ. ಆ ದೃಷ್ಟಿಯಿಂದ ಈಗ ನಾಳೆ ಸಿಒಡಿ ಆಫೀಸ್ಗೆ ಸಭಾಪತಿಯವ್ರನ್ನ ಕರೆಯಕ್ಕಾಗತ್ತಾ ನೀವು? ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಸಭಾಪತಿಯವರು ನೀವು ಯಾವ ಕಾರಣಕ್ಕೂ ಸಭಾಪತಿ ನೋಟಿಸ್ ಕೊಡಕ್ಕಾಗಲ್ಲ. ಆದ್ರಿಂದ ನೀವಿಬ್ಬರು ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ಶಾಸಕಾಂಗದ ಸರ್ವೋಚ್ಚ ಸಾರ್ವಭೌಮದ ಹಿತದೃಷ್ಟಿಯಿಂದ ಗೋಪ್ಯವಾಗಿ ಕುಳಿತು ಮಾತನಾಡಿ ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ನಮಸ್ಕಾರ.